ರಾಜ್ಯದ ಅರ್ಧ ಜಿಲ್ಲೆಗಳಲ್ಲಿ ನೆರೆ, ಇನ್ನರ್ಧ ಜಿಲ್ಲೆಗಳಲ್ಲಿ ಬರ. ಉತ್ತರ ಕರ್ನಾಟಕವನ್ನ ಬರಪೀಡಿತ ಅಂತ ಘೋಷಿಸೋದಕ್ಕೆ ಆಗ್ರಹಿಸಲಾಗಿದೆ. ಸದ್ಯಕ್ಕೆ ರಾಜ್ಯದ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅರ್ಧ ಜಿಲ್ಲೆಯಲ್ಲಿ ಬರಗಾಲ ಇದೆ, ಇನ್ನರ್ಧ ಜಿಲ್ಲೆಯಲ್ಲಿ ನೆರೆ ಹಾವಳಿ. ಹುಬ್ಬಳ್ಳಿಯಲ್ಲಿ ಭಾರತ ರೈತ ಸಮಾಜದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದ ಬಳಿ ನೂರಾರು ರೈತರು ಪ್ರತಿಭಟನೆ ನಡೆಸಿದ್ರು. ರಾಜ್ಯ ಮತ್ತು ಕೇಂದ್ರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ಇಲ್ಲ, ಬರ ಆವರಿಸಿದೆ. ಬರಪೀಡಿತ ಉತ್ತರ ಕರ್ನಾಟಕವನ್ನ ಬರಪೀಡಿತ ಅಂತ ಘೋಷಣೆ ಮಾಡಿ ಅನ್ನೋದು ರೈತರ ಆಗ್ರಹ. ಈ ಬಾರಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯೇ ಇಲ್ಲ. ಕೆಲವು ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿದೆ. ಹೇಗೆ ಅಂದ್ರೆ ನೆರೆ ಪರಿಸ್ಥಿತಿ. ಅದೇ ಇನ್ನರ್ಧ ಜಿಲ್ಲೆಗಳಲ್ಲಿ ಬರಗಾಲದ ಪರಿಸ್ಥಿತಿ. ಇಷ್ಟೊತ್ತಿಗೆಲ್ಲ ಎಷ್ಟು ಬಿತ್ತನೆ ಆಗಬೇಕಾಗಿತ್ತೋ ಅಷ್ಟು ಆಗೇ ಇಲ್ಲ ಉತ್ತರ ಕರ್ನಾಟಕ ಭಾಗದಲ್ಲಿ. ಮಳೆಗೋಸ್ಕರ ರೈತರು ಕಾದು ಕೂತು ಅಲ್ಲಿಗೆ ರೈತರು ಕಂಗಾಲಾಗಿದ್ದಾರೆ. ಉತ್ತರ ಕರ್ನಾಟಕ ಬರಪೀಡಿತ ಘೋಷಣೆ ಮಾಡಿ ಅನ್ನೋದು ರೈತರ ಒತ್ತಾಯ. ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಈ ವರ್ಷ ಮುಂಗಾರು ಪೂರಾ ಕೈ ಕೊಟ್ಟಿದ್ದು ವಿಫಲವಾಗಿದೆ. ರೈತ ತನ್ನ ಮಡದಿಯ ಬಂಗಾರ ಒಡವೆಗಳನ್ನು ಅಡವಿಟ್ಟು ಸಾಲ ತಗೊಂಬಂದು ಸಾಲ ಸೋಲ ಮಾಡಿ ಬೀಜ ಗೊಬ್ಬರ ತಗೊಂಬಂದು ಬಿತ್ತಿದ್ದಾನೆ ರೈತ. ಆದರೆ ಮಳೆರಾಯ ಅವಾಗೇನು ಮುನಿಸ್ಕೊಂಡಿದ್ನೋ ಏನೋ, ನಮ್ಮ ರೈತರ ಬೇಕಾಗಿದ್ರೋ ಏನೋ ಅವಾಗ ಗೊತ್ತಿಲ್ಲ ನಮಗೆ. ಪ್ರಕೃತಿಗೆ ಇವತ್ತು ಬರಗಾಲಕ್ಕೆ ಪೂರ ಎಲ್ಲ ಪೀಕ್ ಒಣಗಿ ಹೋಗ್ಯಾವು. ಈ ಕೂಡಲೇ ನಮ್ಮ ಉತ್ತರ ಕರ್ನಾಟಕದ ಸಮಸ್ತ ಜಿಲ್ಲೆಗಳ ಹಾಗೂ ಧಾರವಾಡ ಜಿಲ್ಲೆಯ ಸಮಸ್ತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.